ಇವತ್ತು ಜಯನಗರ ಹೊತ್ತಿತ್ತು ನಾನು ಮತ್ತು ಇವಳು ಸೇರ್ಕೊಂಡು ನೋಡಿ ಮೆಟ್ರೋ ಸ್ಟೇಷನಲ್ಲಿ ಇತ್ತು ಅಲ್ಲಿ ಯಾವುದೋ ಆಂಟಿ ಬರ್ತಾ ಇದ್ದಾರೆ ಕ್ಯಾಮ್ರಾದಲ್ಲಿ. ನಾವು ಜಯನಗರಕ್ಕೆ ಹೊತ್ತಿದ್ದೆ, ಸೊ ಅದಕ್ಕೋಸ್ಕರ ಸ್ವಲ್ಪ ಪಬ್ಲಿಕಲ್ಲಿ ಮಾತಾಡೋಕ್ಕೆ ಹೆದರಿಕೆ ಆಯಿತು, ಅದಕ್ಕೆ ಹಗುರ ಮಾತಾಡ್ತಿದ್ದೆ. ಇದು ಒಂಥರ ಮೆಟ್ರೋದಲ್ಲಿ ಒಂಥರ ಶೈ ಮಾತಾಡ್ತಿದ್ದೆ ನಾನು. ಹಾಗೆ ಮೆಟ್ರೋದಲ್ಲಿ ಕೂತ್ಕೊಂಡು ಇವಳಂತೂ ನಿದ್ರಿ ಇವತ್ತು ಮೂಡ್ ಆಫ್ ಥರ ಇದ್ದಾಳೆ, ನಿದ್ರಿ ಕಣ್ಣಾಗಿದ್ದಾಳೆ. ಸೊ ಇವಳಿಗೆ ನಾಳೆಗೆ ಊರಿಗೆ ಹೋಯ್ಕಂತ ಬೇಜಾರು, ಬೆಂಗಳೂರಿಂದ ವಾಪಸ್ ಹೋಯ್ಕಲ್ಲ ಅಂದ್ಕೊಂಡು ಬೇಜಾರಾಗಿದ್ದಾಳೆ. ನಾವಿವತ್ತು ಸ್ವಲ್ಪ ಶಾಪಿಂಗ್ ಮಾಡುವ ಅಂತ ಅಂದ್ಕೊಂಡು ಜಯನಗರ ಹೋಯ್ತು. ನಾನಲ್ಲ ಅವಳು ಶಾಪಿಂಗ್ ಮಾಡೋಕ್ಕಂತ ಹೇಳಿ ಹಾತಿತ್ತು, ಮೆಟ್ರೋದಾಗ ಇತ್ತು. ಹೀಗೆ ನೇಚರೆಲ್ಲ ಎಂಜಾಯ್ ಮಾಡ್ಕೊಂಡು ವೀಡಿಯೋ ಎಲ್ಲ ತಕ್ಕೊಂಡು ಸ್ವಲ್ಪ ಅಡಿ ಎಲ್ಲ ಮಾಡ್ಕೊಂಡು ಮೆಟ್ರೋದಾಗ ಕೂತ್ಕೊಂಡು ಹಾತಿತ್ತು. ಗಾಯ್ಸ್ ಎಂತ ಮಾತಾಡೋದು ಅಂತ ಗೊತ್ತಾಗ್ತಿಲ್ಲ ನನಗೆ ಅಷ್ಟೇ. ತಲೆ ನೋಡ್ತಿದ್ದೆ, ಸಾಯ್ತಾಳೆ ಮಾರೆ. ನಾವಿವತ್ತು ಇಳಿದೀವಿ, ಇಲ್ಲಿ ಎಲ್ಲಿ ಹೋಗ್ತಿದ್ದೀವಿ, ಇದು ವಿಡಿಯೋ ಮಾಡ್ಕೊಂತಾರ ವಿದ್ಯಾಲಯದಲ್ಲಿ ಹೇಳ್ಕೊಂಡು ಈಚೆ ಹೋಗ್ತಿದ್ದೀವಿ. ಬಂದ್ವಿ ಮ್ಯಾಂಗೋ, ಆಮೇಲೆ ಮ್ಯಾಂಗೋ ಅಂತ ನಿನ್ನ ತೋರಿಸಿದ್ನ ಲೈಟ್ ಹೆಂಗೆ ವಿಡಿಯೋ ಮಾಡೋದು ಗೊತ್ತಾಯ್ತಾ. ಇಲ್ಲಿ ನಾವು ದೇವಸ್ಥಾನ ಹತ್ರ ಬಂದಿದ್ವಿ, ಹೋಗ್ತಾ ಇದ್ದೀವಿ. ಹೇಗೆ ಬರ್ತಿದ್ವಿ ಮಾಡ್ಬೇಕು ಕಚ್ಚಡ ಥರ ಹಿಂಗೆ ಮಾಡ್ತಾ ಇದಕ್ಕೆ ನಾನು ಏನೋ ಗೈಸ್ ನಾ ಸುಮಾರು ವರ್ಷದಿಂದ ಇದು ನೋಡ್ತಿದ್ದೆ, ಏನಂತ ಗೊತ್ತಿಲ್ಲ. ಅಲ್ಲೊಂದು ಟೆಂಪಲ್ ಥರ ಇದೆಯಲ್ಲ, ಐ ಥಾಟ್ ಇಟ್ಸ್ ಜಯನಗರ ಸಾರಿ ಜೈನ್ ಟೆಂಪಲ್ ಅಂತ ಹೇಳಿ ನೀನು ಕಾರನ್ನ ತೋರಿಸ್ತಿದ್ದೆ. ಅಲ್ಲ ಕಾಣಿ ಅವ್ರಿಗೆ ಕಾಣಿಸ್ತಿದೆ ಅಲ್ವಾ ಗೈಸ್. ಇದು ದಟ್ ಒನ್ ಇದೆ ಏನಂತ ಹೇಳಿ. ಆ್ಯಕ್ಚುಲಿ ದಿಸ್ ಒನ್ ಇಸ್ ಆಚೆ ಸೈಡ್ ಅಲ್ಲಿದೆ. ವಾವ್ ಗೈಸ್, ಎಲ್ಲಿ ನೋಡಿದ್ರು ಮ್ಯಾಂಗೋ ಬೇಡ, ಇಲ್ಲಿ ತಗೊಂಡು ಇವತ್ತು ಹಿಂಗೆ ಕತ್ತಲ್ಲ. ಮ್ಯಾಂಗೋ ಇಟ್ಟು ಮುಕ್ಕಾಲ ಗುಳ್ಳಿ ಆಯ್ತು. ಅದಕ್ಕೆ ನಿಂಗೆ ಬೆನ್ಗೆ ಎಣ್ಕೊಳಕ್ ಬೇಕಾ? ಬೆನ್ಗೆ ಚೆನ್ನಾಗಿದೆ ಗೈಸ್. ಜಾತ್ರೆ ಐಟಮ್ ಇವಳಿಗೆ ಇಷ್ಟ ಆಗುತ್ತೆ. ನೀನು ಹಾಕಲ್ಲ ಇದೆ, ಇದರಲ್ಲಿ ಒಂದು ಇದಾಗ್ತದೆ ನೋಡ್ರಿ, ಇದು ರಿಯಾಕ್ಷನ್ಗೆ ಮೇವ್ ಆಗ್ತದೆ ನೋಡ್ರಿ ಗೈಸ್. ಇದು ಚೆಂದ ಆಮೇಲೆ ಬರ್ಬ ನೋಡೋದು. ಬಟ್ ನಂಗೆ ಅದು ನನ್ನ ಧರ್ಮ, ಅದು ಕೊಡಬೇಕು. ಲಾಸ್ಟ್ ಟೈಮು ಕೊಟ್ಟಿಲ್ಲ ಆ ಥರನೇ ಬೇಕು. ಟಾಪ್ ಟಾಪ್ ಯಾವುದು ಬೇಕು? ದಿಸ್ ಇಸ್ ಅ ಕಾಂಪ್ಲೆಕ್ಸ್ ಗೈಸ್. ಹಬ್ಬ ದಿಸ್ ಇಸ್ ಗೈಸ್. ಇದು ಕುರ್ತಾ ಸೆಟ್ ಚಂದ ಇತ್ತು, ಬಟ್ ಮುದ್ದೆ ಆಗಿತ್ತು. ವಾವ್, ಮೈ ಫೇವ್ರೆಟ್ ಕಾರ್ಡ್. ಎಲ್ಲಿ ಕಂಡ್ರು ಪ್ರಯತ್ನಿಸ್ತಾರೆ. ನಿಮ್ಮ ಮನೆ ಕಟ್ಟಾದ್ಮೇಲೆ ಹೇಳೋದು ಕೊಡ್ತೀನಿ. ಸುಮ್ಮನೆ ಇದೆಯಾ ಅದ್ರ ಬಗ್ಗೆ ಅದೇ ಬಟ್ಟೆ ಮಾಡಿದ್ರೆ ಮಾಡಿ ಬಾಳೆ ಹಣ್ಣು ಎಲ್ಲಿ ಬೇಕು ಒಳಗೆ ಎಂತ ಸಹನ ಗೈಸ್, ಸಹನ ಫ್ರೆಂಡಲ್ಲಿ ಇಲ್ಲಿ ಕಾಣ ಚಂದ. ದಿಸ್ ಈಸ್ ದ ಕಾಂಪ್ಲೆಕ್ಸ್ ಗೈಸ್, ಜಯನಗರದ್ದು. ಬಟ್ ಇಲ್ಲಿ ಇದೊಂದು ಟ್ರೆಂಡಿಂಗ್ ಶರ್ಟ್ ನೋಡ್ತೀವಿ. ಶರ್ಟ್
ಆದರೂ ನಾವು ಕೊಡ್ತಿದ್ದೀವಿ. ದಿಸ್ ಇಸ್ ದ ನಿಂಗಿಲ್ಲ ಹಾಂ 300 ನಾವು ಕೊಡ್ತೀವಿ. ಇದು ನೋಡು, ಇದು ನಾನು ಹೇಳ್ತಾರೆ ಈ ಥರ ಪ್ಲೇನ್ ತಗೊಂಡ್ಕಿತ್ತು ನೀನು ಮೊನ್ನೆ. ನೋಡಿ ಬನ್ನಿ ಒಳಗಡೆ ಮಾ ಪ್ರಿನ್ಸಿಟೋ ಫೇಮಸ್ ಮಾಡಿ ಚಟ್ಟಿ ನೋಡಿದೆ. ನಿಮಗೆ ನಿಂಗೆ ಇಲ್ಲೇ ಹೊತ್ತಕ್ಕೆ ಹೋಗ್ತಾ ನೋಡಿ ಸೀರಿಯಸ್ಲಿ ಹೇಳ ಇದೇ ಚಪ್ಪಲಿಂದ ಹೊಡಿ. ಆನ್ಲೈನ್ ಶಾಪಿಂಗ್ ಅಂದ್ರೆ ಆನ್ಲೈನಾಗೆ ಮಾಡ್ಬೋದು. ಏನು ಮಾಡಲ್ಲ. ಇನ್ನೊಂದು ವಾಚ್ ತಗೊಂಡಿದ್ದಾಳೆ 4 ದಿನ ಬಂದಿತ್ತು. ವಿಡಿಯೋ ಮಾಡೋಕ್ಕೆ ಹೋಗ್ತಿತ್ತು. ಈ ಸೀರೆ ಎಂತಂದ್ರೆ ಸ್ನ್ಯಾಪ್ ಅಂತೀನಿ. ಸ್ನ್ಯಾಪ್ ಯೂಸ್ ಮಾಡ್ತೀನಿ, ಲಾಕ್ ಮಾಡ್ತೀನಿ. बैक पे सर जाए, बैक पे सर जाए. लेदर लेदर बिजी है कि कर रहा हूँ बराबर. ಆ್ಯಕ್ಚುಲಿ ಸಾನ ಅಕ್ಕಂಗೆ ಬ್ಯಾಗ್ ಬೇಕಿತ್ತು. ಸೊ ಬ್ಯಾಗ್ ನೋಡೋಕೆ ಬಂದಾಗ ಈ ಬ್ಯಾಗ್ ನಂಗೆ ಸಖತ್ ಇಷ್ಟ ಆಯ್ತು ನೋಡಿ. ಈ ಬ್ಯಾಗು ಬಟ್ 700 ಅಂತ ಹೇಳಿದರು. ಓಕೆ ನೆಕ್ಸ್ಟ್ ಟೈಮ್ ತಗೊಳ್ಳೋಣ ಅಂತ ಹೇಳಿ ಜಸ್ಟ್ ನಾನು ಫೋಟೋ ಹೀಗೆ ಒಂದು ಸ್ವಲ್ಪ ವೀಡಿಯೋ ಎಲ್ಲ ಮಾಡಿ ಇಟ್ಕೊಂಡೆ. ಆಮೇಲೆ ನೆಕ್ಸ್ಟ್ ನಾವು ಹೊತ್ತು ಹಾಗೆ ಆಮೇಲೆ ಅವಳೇ ಅಲ್ಲೇ ಬ್ಯಾಗ್ ಚೆಕ್ ಮಾಡ್ತಾ ಅವ್ರ ಅಕ್ಕಂಗೆ ವೀಡಿಯೋ ಕಾಲ್ ಮಾಡಿ ಬ್ಯಾಗೆಲ್ಲ ಚೆಕ್ ಮಾಡ್ಕೊಂಡು ಯಾವ ಬ್ಯಾಗ್ ಲೈಕ್ ಇತ್ತಂತ ತಗೊಳ್ಳೋ ಅಂತ ಪ್ಲ್ಯಾನ್ ಆಯಿತು. ಆಮೇಲೆ ಇವಾಗ ಔಟ್ಫಿಟ್ ಚೆಕ್ ಮಾಡ್ತಿದ್ದೆ. ಆಮೇಲೆ ಈ ಥರ ಬ್ಯಾಗೆಲ್ಲ ಚೆಕ್ ಮಾಡಿ. ಬಟ್ ಈ ಬ್ಯಾಗ್ ಒಂದು ತಗೊಂತು, ಬಟ್ ಅದು ಒಳಗಡೆ ಇರೋ ಬಟ್ಟೆ ಒಂದು ಸ್ವಲ್ಪ ಬಟ್ಟೆ ಒಂಚೂರು ಕ್ವಾಲಿಟಿ ಲೈಕ್ ಇರಲಿಲ್ಲ. ಆಮೇಲೆ ಮುಂದೆ ಹೋಯ್ತು. 500ಗೆ 3 ಅಲ್ಲ, 500ಗೆ 3 ಅದ. ಇದೆಲ್ಲ ರಿಜೆಕ್ಟೆಡ್. ಬೇರೆ ಪೀಸ್ ಕೊಡ್ತೀನಿ. ಇದು ಚೆನ್ನಾಗಿದೆ. ಸೇಮ್ ಆ ಥರ ಲೈಕ್ ಇತ್ತು. ಬಟ್ ಒಂದು ಸ್ವಲ್ಪ ಐರನ್ ಒಂಥರ ಆಯ್ತು. ಮೇಡಮ್ वो एक पीस अगर साइज मेरे को या तो महीने ले लो. ಚೆನ್ನಾಗಿದೆ. ಇದು ಇಲಾಸ್ಟಿಕ್, ಇದು ಸೈಜ್. ಆ್ಯಕ್ಚುಲಿ ಸಾನ ಬಟ್ಟೆಯಲ್ಲಿ ನೋಡ್ತಿದ್ದಾಳೆ. ಆ ಜೊತೆ ನಾನು ಈ ಅಂಗಡಿ ಬಂದು ಚೆಕ್ ಮಾಡ್ತಿದ್ದೆ, ವೀಡಿಯೋಸ್ ಎಲ್ಲ ಮಾಡ್ಕೊತಿದ್ದೆ. ಬಟ್ ಆ ಅಂಗಡಿ ಅಣ್ಣ ಒಂದು ಸ್ವಲ್ಪ ಲುಕ್ ಕೊಟ್ಟರು. ಅದಕ್ಕೆ ನಾನು ಸುಮ್ಮನೆ ವೀಡಿಯೋ ಮಾಡ್ಕೊಂಡಾಗ ಅಂತ ವಾಪಸ್ ಆದ. ಸಹನ ಅಕ್ಕಂಗೆ ಬ್ಯಾಗ್ ಬೇಕಿತ್ತು. ಬಟ್ ಅಲ್ಲಿ ಜಯನಗರಲ್ಲಿ ಸ್ವಲ್ಪ ಕ್ವಾಲಿಟಿ ಚಂದ ಇರಲಿಲ್ಲ. ಅದಕ್ಕೆ ನಾವು ಕಾಂತಿ ಬಜಾರಿಗೆ ಹೊರಟು ಅಷ್ಟೊತ್ತಿ ಬಸ್ಸಾಗ ಒಂದು ಮಗು ಕಾಂತ ಈ ಬಸ್ಸಲ್ಲಿ ಒಂಥರ ಕ್ಯೂಟಾಗಿ ಕೂತ್ಕೊಂಡಿದ್ದಿತ್ತು ಅಮ್ಮನ ಜೊತೆ. ಕ್ಯೂಟಾಗಿ ಆಡ್ತಿತ್ತು ಮಗು. ಸೊ ಅದನ್ನ ಬಂದು ವೀಡಿಯೋ ಕ್ಲಿಪ್ ತಗೊಂಡೆ. ಅದಾದಮೇಲೆ ಕಡೆಗೆ ಹಾಗೆ ಬಸ್ಸಲ್ಲಿ ಇಳ್ಕಂತ ಗಾಂಧಿ ಬಸ್ಸಲ್ಲಿ ಇಳ್ಕೊಂಡ ತಕ್ಷಣ ಒಂದು ಬ್ಯಾಗ್ ಅಂಗಡಿ ಸಿಕ್ತು. ಹೀಗೆ ರೋಡ್ ಸೈಡ್ ಮಾಡ್ತಿದ್ದೀರ ಬ್ಯಾಗ್. ಬಟ್ ಅವ್ರು ಎಂತ ಅಂತ ಹೇಳ್ರಿ, ₹1 ಕೂಡ ನಮಗೆ ಇದು ಚೌಕಾಶಿ ಮಾಡೋಕ್ಕೆ ಬಿಟ್ಟಿಲ್ಲ. ಕರೆಕ್ಟ್ 350 ಅಂದ್ರೆ ₹350 ತಗೊಂಡಿರೋ. ಅಡ್ಡಿಲ್ಲ, ಬ್ಯಾಗ್ ಕ್ವಾಲಿಟಿ ಲೈಕ್ ಇದ್ದಿತ್ತು. ಮತ್ತು ಅವ್ರ ಅಕ್ಕಂಗೆ ವೀಡಿಯೋ ಕಾಲ್ ಮಾಡಿ ಸುಮಾರು ಹೊತ್ತವರೆಗೆ ಇದು ಮಾಡ್ತಿತ್ತು. ಸ್ವಲ್ಪ ಲೇಟ್ ಆದ್ರೆ ಅಂಕಲ್ ನಮ್ಗೆ ಹೊಡಿತಿದ್ದರು ಈ ಪಾತ್ರ. ಆಮೇಲೆ ವಾಪಸ್ ಹೊಡ್ತು.
ಹೊರಟು ನಾವು ಕರೆಂಟ್ ಲೊಕೇಶನ್ ಹೊರಡೋತ್ತಿಗೆ ಇದೊಂದು ಸಿರಾಮಿಕ್ ಪಾತ್ರೆ ನೋಡ್ತಾ ಅಮ್ಮಂಗೆ ಬೇಕಿತ್ತು, ಅದಕ್ಕೆ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಕಡೆಗೆ ಇಲ್ಲಿ ಅದೇ ರೋಡಲ್ಲೇ ವಾಪಸ್ ಹೊರಡ್ತಿತ್ತು. ನಾವು ಮೆಟ್ರೋ ಸ್ಟೇಷನ್ ಎಲ್ಲಿತ್ತು ಅಂತ ಹುಡುಕ್ತಿತ್ತು ನಾನು ಸಹನ. ನನಗೂ ಸಹನ ರೋಡ್ ಕ್ರಾಸ್ ಮಾಡೋಕ್ಕೆ ದಿನ 1 ವರ್ಷ ಬೇಕತ್ತೆ. ಏನಕ್ಕಂದರೆ ಅವಳು ಚೇಳ್ತರ ಆಡ್ತಿದ್ಲು, ನಾನೇ ಚೇಳ್ತರನೇ ಆಡ್ತಿದ್ದೆ, ಬಟ್ ಅದು ಬೇರೆ ವಿಷಯ. ಆದರೆ ಈಗ ನಾನು ನಡ್ಕೊಂಡು ಹೋಗ್ತಿತ್ತು ಮೆಟ್ರೋ ಸ್ಟೇಷನ್ ಹುಡ್ಕೋಕ್ಕೆ. ಕಾರಣ ಈ ರೋಡಲ್ಲಿ ನಡ್ಕೊ ಹೋಯ್ತು ಅಷ್ಟೇ. ಅದು ಹಬ್ಬದಲ್ಲೆಲ್ಲ ಸಿಕ್ಕುತ್ತೆ. ಇಲ್ಲ, ಇಲ್ಲೇ ತಗೊಂಡಿದ್ದೆ ಲಾಸ್ಟ್ ಟೈಮು. ಇಲ್ಲೇ ಎಲ್ಲೋ ಸ್ವೀಟಾಗಿ ತಗೊಂಡಿದ್ದೆ. ನಾನು ಈ ಮೆಟ್ರೋ ಸ್ಟೇಷನಿಗೆ ಫಸ್ಟ್ ಟೈಮ್ ಬರ್ತಾ ಇದ್ದೆ. ಇದೆಲ್ಲ ನನ್ನ ಕಾಲ್ ಬರ್ತೀನಿ. ಅದು ಇದೆಯಾ ಕೇಳು. ಎಷ್ಟಿದು? ಹಾಂ ಚಂದ. ಬಳ್ಳಿ ಕಟ್ಬೋದು ಇತ್ತಲ್ಲ ದಾರ. ಬಳ್ಳಿ ಬೇಡ, ಅದು ಲೂಸ್ ಆಗ್ತಿರುತ್ತೆ. ಇಟ್ಕೊಂಡು ಫೈನಲಿ ವಿ ರಿಟರ್ನ್ ಬ್ಯಾಕ್ ಟು ಹೋಮ್. ನಾವಿವಾಗ ಮನೆಗೆ ಹೋಗ್ತಿದ್ದೀವಿ. ಮುಸುಡಿ ನೋಡಬೇಡಿ ಆಯಿತಾ. ಅಂತಂದರೆ ನಾವೀಗ ವಾಪಸ್ ರೂಮ್ ಆಗಿತ್ತು ಉತ್ಸಾಹನ. ಈಗ ನಾವು ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನಲ್ಲಿತ್ತು. ಇಲ್ಲಿಂದ ನಾವು ಇಲ್ಲಿ ರೇಷ್ಮೆ ಸಂಸ್ಥೆಗೆ ಸಿಲ್ಕ್ ಬೋರ್ಡಿಗೆ ಹೋಗಿ ಸಿಲ್ಕ್ ಬೋರ್ಡಲ್ಲ ಇವಾಗ ನಾವು ಇಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ತಾ ಇದ್ದೀವಿ ನಮ್ಮ PGಗೆ. ಆಮೇಲೆ ಅವಳು ಇವಾಗ ಮತ್ತೆ ವಾಪಸ್ ಹೋಗ್ತಾಳೆ. ಇವಳು ಆಮೇಲೆ ಊರಿಗೆ ಹೋಗ್ತಾಳೆ. ಈಗ ಎಷ್ಟು ಗಂಟೆ ಆಗಿದೆ? 3 ಗಂಟೆ ಆಯ್ತು. ಇಲ್ಲಿಂದ PGಗೆ ಹೋಗಿ ಊಟ ಮಾಡ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ಊರಿಗೆ ಹೋಗ್ತಾಳೆ. ಶಾರ್ಟ್ ಕುರ್ತಾ ನನಗೆ ಈ ಥರ ನೆಕ್ಕಿರಲಿಲ್ಲ. ಯಾವ ಥರ ಆ ನೆಕ್ಕೊಂದು ಶಾರ್ಟ್ ಕುರ್ತಾ. ಆಮೇಲೆ ಒಂದು 500 ರೂಪೀಸ್ಗೆ 3 ಬ್ರ್ಯಾಂಡ್ ಮಾನೆ ಮರೆದಿಲ್ಲ. ಬ್ರ್ಯಾಂಡೆಡ್ ತೊಗೊಂಡಿದ್ದೆ ಅನ್ನೋದು ಬಿಟ್ಕೊಂಡು 500ಗೆ 3 ಅಂತೆ. ಇಲ್ಲ ಗೈಸ್, 500ಗೆ ನಾವು ಒಂದು ಬಂದಿದ್ದೆ ಸಣ್ಣನ ಎಲ್ಲರೂ ನೀ ಸಣ್ಣ ಇದೆ ಅಂತ ಹೇಳ್ತೀನಿ. ಮೊಬೈಲ್ಗೆ ಜಾಗ್ರತೆ, ವಿಡಿಯೋ ಮಾಡ್ಕೊಂಡು ದಯವಿಟ್ಟು ಬಾಗಿಲಿನಿಂದ ಸ್ವಲ್ಪ ದೂರ ನಿಲ್ಲಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಾವು ಇದರಲ್ಲಿದ್ದೀವಿ, ರಾಷ್ಟ್ರೀಯ ನಿಲ್ದಾಣದಲ್ಲಿದ್ದೀವಿ. ಇವಳು ಔಟ್ಫಿಟ್ ತೋರಿಸಿಲ್ಲ ಅಲ್ವಾ ಗಾಯ್ಸ್, ಜಿಮ್ ಔಟ್ಫಿಟ್ ಥರ ಹಾಗೆ ಬಂದಿದ್ದಾಳೆ. ಇಲ್ಲಿ ಯಾರು ಏನೋ ಮಾಡಿದ್ದಾರೆ ಮಧ್ಯ. ಹೇಳು ಎಲ್ಲರೂ ನೋಡ್ತಿದ್ರು. ಪಬ್ಲಿಕ್ಕಲ್ಲಿ ಬ್ಲಾಗ್ ಮಾಡೋದು ಎಷ್ಟು ಕಷ್ಟ ಗೊತ್ತಾ. ಆಚೆ ಮಾಧವರ. ಓಕೆ, ಆಚೆನೇ ಹೇಳಿ. ರಾಷ್ಟ್ರೀಯ ಇದೆಯಲ್ಲ ಅಷ್ಟಂತೆ. ಲಾಸ್ಟ್ ಸ್ಟಾಪ್ ನಮ್ಮೂರಾಗಿ ಕೋಟೇಶ್ವರ ಕುಂಭಶಿಕೋಟ ಕಳಿಗಮ್ಮ ಶಾಸನ ಪಕ್ಕ. ಅಲ್ಲಿ ಹೆಂಗಿದೆ ನೋಡಿ. ಉಡುಪಿಯನ್ನು ಉಡಿ ಅಂತೇನ ಇಂದು ಬರೇ ಗೈಸ್, ಇದು ಯಾವ ಮೆಟ್ರೋ ಸ್ಟೇಷನ್ ಅಂತ ಹೇಳಬೇಡಿ, ಇಲ್ಲಿದೆ ನೋಡಿ ಗೈಸ್. ಇವಾಗ ನಾನು ವಾಪಸ್ ಹೋಗ್ತಿದ್ದೀವಿ.
ಅದೆಷ್ಟು ಸಲ ನನ್ನ ಮುಖ ತೋರಿಸ್ತೀನಿ. ಇವತ್ತು ಈ ವಿಡಿಯೋದಲ್ಲಿ ಇಡೀ ನಿನ್ನ ಮುಖನೇ ಯಾರಿವಳು ಅಂತ. ನೋಡು ನಿನ್ನ ಗಂಗ ನಾಗವಲ್ಲಿ ಆಗಿರೋದನ್ನ ನೋಡು. ಹಿಂಗೆ ಮುಖ ಲಾಸ್ಟ್ ಇದು ಮಾಡಿದೆ ವಿಡಿಯೋದಲ್ಲಿ. ಆಮೇಲೆ ಅದ್ರಿಗೆ ನನ್ನ ಮೈಮ್ ಹಾಕಿ ಈಸಿ ಆಗುತ್ತೆ. ಅದಕ್ಕೆ ಏನಂತಾರೆ ಮೇಮ್ ಅದೇ ಅಷ್ಟೇ ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ಎಂತ ಅಂತಾರೆ ಹೇಳಿ, ಮೈಮ್ ಅಂತಾರಲ್ವ, ಮೈಮ್ಸ್. ಕ್ಲೋಸ್ ಮಾಡಿರ ಬೆಂಗಳೂರು ಮೆಟ್ರೋ ಮಾಡಿದ್ಯಾ? ಯಾರಿವಳು ಇವಳು ಚಲುವೆ ಇವಾಗ ವಾಪಸ್ ಹೋಗೋಣ. ಇವಾಗ ನಾವು ಗುಂಡಿಯಲ್ಲಿ ದುಡ್ಡು ಹಾಕೋಣ. ಎಸ್, ಇವಳು ಬೈತಿದ್ದಾಳೆ ಗೈಸ್, ನಾನು ಬ್ಲಾಗ್ ಮಾಡ್ತಾ ಇರೋದು. ಗೈಸ್, ನಾನು ಬ್ಲಾಗ್ ಮಾಡೋದು ಬೇಡವಾ? ಬೇಡ ಖರಾಬಾಗಿ ಮಾಡ್ತಾಳೆ. ಅಡ್ಡಿಲ್ಲ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್. ಇದೇ ಥರ ಮತ್ತೊಂದು ಸುಮಾರು ವ್ಲಾಗ್ ಹಾಕ್ತಿರ್ತೆ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ. ಥ್ಯಾಂಕ್ ಯು.